ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ರುಚಿಕರವಾದ ಮೆಂತ್ಯ ಗೊಜ್ಜುನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ಧನ್ಯವಾದಗಳು. ಮೆಂತ್ಯ ಗೊಜ್ಜು ಮಾಡಲು ಬೇಕಾದಂಥ ಸಾಮಾನುಗಳು: ಸಾಸಿವೆ, ಜೀರಿಗೆ, ಬೆಲ್ಲ, ಇದು ಮೆಂತ್ಯ, ಕರಿಬೇವು, ಕೊತ್ತಂಬರಿ, ಉಪ್ಪು, ಅರಿಶಿಣ, ಒಣ ಮೆಣಸಿನಕಾಯಿ, ಮತ್ತು ಒಂದು ಈರುಳ್ಳಿ ಹೆಚ್ಚಿದ್ದು, ಹುಣಸೆಹಣ್ಣು ನೆನೆ ಇಟ್ಟಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ತಗೊಳ್ಳಿ. ಇದು ಬೆಳ್ಳುಳ್ಳಿ ಮತ್ತು ಒಗ್ಗರಣೆಗೆ ಎಣ್ಣೆ. ಒಂದು ಕಡಾಯಿನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದು ಕಡಾಯಿ ಬಿಸಿ ಆಗಬೇಕು. ಈಗ ಇದು ಕಡಾಯಿ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇವೆಲ್ಲ ಹುರ್ಕೋಬೇಕು, ಅದಕ್ಕೋಸ್ಕರನೇ ಇಷ್ಟು ಸಾಕು. ಈಗ ಎಣ್ಣೆ ಕಾದಿದೆ. ಇದರಲ್ಲಿ ಮೆಂತ್ಯನ ಹಾಕ್ತಾ ಇದ್ದೀನಿ. ಈ ಮೆಂತ್ಯನ ಸ್ವಲ್ಪ ಹುರ್ಕೋಬೇಕು, ಕೆಂಪಗಾಗಂಗೆ ಹುರ್ಕೋಬೇಕು. ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಗೊಜ್ಜು, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಕೆಂಪಗಾಗಿದೆ, ತೆಗಿತಾ ಇದ್ದೀನಿ. ಇದೇ ಕಡಾಯಿನಲ್ಲಿ ಜೀರಿಗೆನ ಹುರ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಕೆಂಪಗೆ ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ತೆಗಿತಾ ಇದ್ದೀನಿ ನೋಡಿ. ಈಗ ಇದೇ ಕಡಾಯಿನಲ್ಲಿ ಒಣ ಮೆಣಸಿನ್ಕಾಯಿನ ಹುರ್ಕೋಬೇಕು. ಈಗ ಇದು ಒಣ ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ ನೋಡ್ರಿ. ಇದು ಸ್ವಲ್ಪ ದಪ್ಪ ಆಗ್ತವೆ, ಆವಾಗ ತೆಗೆದುಬಿಟ್ರೆ ಸಾಕು. ತೆಗಿತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ಈಗ ಒಂದು ಜಾರಿಗೆ ಇದನ್ನು ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ, ಇದರಲ್ಲಿ ಹಾಕ್ಕೋಬೇಕು. ಇವನ್ನೆಲ್ಲ ಹಾಕ್ಬಿಟ್ಟು ಈಗ ಇದರಲ್ಲಿ ಈ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ, ಮತ್ತು ಬೆಲ್ಲ, ಕೊತ್ತಂಬರಿ ಎಲ್ಲದನ್ನ ಹಾಕ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕಿ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೋಡ್ರಿ. ಇದೆಲ್ಲ ಈ ಥರ ಹಾಕಬೇಕು. ಇದನ್ನು ಸಣ್ಣಗೆ ಹಾಕಬೇಕು. ನಾನು ಸ್ವಲ್ಪ ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ಈ ಥರ ಆಗಿದೆ. ಪೂರ್ತಿ ಸಣ್ಣಗೆ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ. ಈ ಕಡಾಯಿ ಹುರಿದಿದ್ವಲ್ಲ, ಇದೇ ಕಡಾಯಿನೇ ಇಟ್ಕೊಂಡು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದ್ಕೊಳ್ಳೇನೆ ಇಟ್ಕೊಂಡಿದ್ವಲ್ಲ, ಈರುಳ್ಳಿನ ಹಾಕಬೇಕು. ಕರಿಬೇವನ್ನು ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೋಬೇಕು. ಈಗ ಇದು ಸ್ವಲ್ಪ ಕೆಂಪಗಾಗಬೇಕು. ಈಗ ಇದು ಇಷ್ಟಾಗಿದೆ ನೋಡಿ. ಇಷ್ಟಾದರೆ ಸಾಕು, ಸ್ವಲ್ಪ ಕೆಂಪಗಾದರೆ ಸಾಕು. ಇದನ್ನು ನಾವು ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಈಗ ಇದರಲ್ಲಿ ಹಾಕಬೇಕು. ಹಾಕಿಬಿಟ್ಟು ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇದು ಹಸಿ ವಾಸನೆ, ಇದ್ರದ್ದು ಹಸಿ ವಾಸನೆ ಹೋಗುತ್ತೆ. ಅಷ್ಟೊತ್ತಿಗೆ ಈರುಳ್ಳಿ ಹಾಕಿದ್ವಲ್ಲ, ಇದನ್ನು ಚೆನ್ನಾಗಿ ಬೇಯುತ್ತೆ. ಆ ಥರ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇದನ್ನು. ಈಗಿದು ಹಸಿ ವಾಸನೆ ಹೋಗಿದೆ ನೋಡಿರಿ. ಇದೆಲ್ಲ ಹಾಕಿದ್ವಲ್ಲ ಮಸಾಲೆ, ಅದೆಲ್ಲ ಹಾಕಿ ಚೆನ್ನಾಗಾಗಿದೆ ನೋಡಿದು. ಈಗ ಇದಕ್ಕೆ ನಾವು ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ವಲ್ಲ, ಅದ್ರದ್ದು ರಸನ ಹಾಕ್ತಾ ಇದ್ದೀವಿ ನೋಡಿ. ಈಗ ಇದಕ್ಕೆ ನಮಗೆ ಗೊಜ್ಜಿಗೆ ಎಷ್ಟು ಬೇಕೋ ನೋಡಿಕೊಂಡು ಮೇಲ್ಗಡೆ ಮತ್ತೆ ಇಷ್ಟು ಸ್ವಲ್ಪ ನೀರು ಹಾಕೋಬೇಕು. ಇಷ್ಟಾದರೆ ಸಾಕಾಗುತ್ತಿದ್ದು. ಈಗ ಇದು ಇಷ್ಟು ನೀರು ಹಾಕಿದ್ದೀವಿ ನೋಡ್ರಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದಿಸಿದ್ರೆ ಆವಾಗ ಇದು ಚೆನ್ನಾಗಿ ಗಟ್ಟಿ ಆಗ್ತದೆ. ಗಟ್ಟಿ ಅಂತ ಅನ್ನಿಸ್ತು ಅಂತಂದರೆ ನಿಮಗೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು. ಈಗ ನೋಡಿ, ಇದು ಮುದ್ದೆಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ. ಕಾಂಬಿನೇಷನ್ ಚೆನ್ನಾಗಿದೆ. ಇದು ಮುದ್ದೆಗೆಲ್ಲ ಚೆನ್ನಾಗಿರ್ತದೆ ನೋಡಿ. ಇದು ಕುದೀತಾ ಇದೆ ನೋಡಿದು. ಇದು ಮಾಡಲಿಕ್ಕೆ ತುಂಬ ಈಸಿನೇ ಇದೆ. ನಾವೆಲ್ಲ ಸಾಮಾನು ಅವೆಲ್ಲ ತೋರಿಸ್ತೀವಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಲೇಟ್ ಆಗ್ತದೆ. ಆದರೆ ಇದು ಮಾಡ್ಲಿಕ್ಕೆ ಮಾತ್ರ ಎಷ್ಟು ಈಸಿಯಾಗಿದೆ ನೋಡಿದು. ಈಸಿಯಾಗಿದೆ, ಮಾಡ್ಕೊಳ್ಳಿ ಒಂದ್ಸಲ. ಮುದ್ದೆಗೆ ಅದಕ್ಕೆಲ್ಲ ಚೆನ್ನಾಗಿರ್ತದೆ. ಕಾಂಬಿನೇಷನ್ ಚೆನ್ನಾಗಿದೆ, ಮಾಡ್ಕೊಳ್ಳಿ. ಇದು ತಣ್ಣಗಾದಂಗೆಲ್ಲ ಗಟ್ಟಿ ಆಗುತ್ತೆ. ಇದು ಅದಕ್ಕೋಸ್ಕರನೇ ಸ್ವಲ್ಪ ನೀರಾಗೆ ಇದ್ದರೆ ಚೆನ್ನಾಗಿರ್ತದೆ. ರುಚಿಕರವಾದ ಮೆಂತ್ಯ ಗೊಜ್ಜು ರೆಡಿ. ಇದನ್ನು ಸರ್ವಿಂಗ್ ಬೌಲಿಗೆ ತೆಗಿತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.